ಸಣ್ಣ ಪುಟ್ಟ ಪ್ರಾಣಿಗಳು ಬರೋ ಜಾಗಗಳಿಗೆಲ್ಲ ಮೊನ್ನೆ ಹಾಕಿ ನೀವು ಅಕ್ರಮ ರೆಸಾರ್ಟ್ ಕಟ್ಟಿದಿರಲ್ಲ, ಈ ರೆಸಾರ್ಟ್ ಕಟ್ಟಕ್ಕೆ ಅನುಮತಿ ಕೊಟ್ಟಂತ ಆ ಅವಿವೇಕಿ ಅಧಿಕಾರಿ ಯಾರು? ರಾಜಕಾಲುವೆಗಳನ್ನ, ಸರ್ಕಾರಿ ಗೋಮಾಳಗಳನ್ನ, ಸರ್ಕಾರಿ ಜಾಗವನ್ನ ಆಕ್ರಮಿಸ್ಕೊಂಡ್ಮೇಲೆ ಇವರು ಯಾವ ಸೀಮೆ ದೊಡ್ಡ ನಾಯಕರು ಇವರು ರಾಜಕಾರಣಿಗಳು? ಇವತ್ತು ಮೈಸೂರಿನಲ್ಲೇ ಸಣ್ಣ ಪುಟ್ಟ ಬ್ಯೂಟಿ ಪಾರ್ಲರ್ ಅಲ್ಲೇ ಬೇಕಾದಷ್ಟು ವೇಷವಾಟಿಕೆ ನಡೀತಾ ಇದೆ. ಕಬಿನಿ ಜಲಾಶಯದ ಹಿಂಭಾಗ ರೆಸಾರ್ಟ್ ಕಟ್ಟಿದಿರಲ್ಲ, ಹೆಣ್ಮಕ್ಳ ರಕ್ಷಣೆ ಮಾಡಕ್ ಬಂದಿದ್ರೆ ನಿಮ್ ಜನ್ಮಕ್ಕೆ ಬೆಂಕಿ ಹಾಕೋರೆ. ಈ ಅನಿಲ್ ಚಿಕ್ಕಮಾದವರು MLA ಆಯ್ಕೆ ಆಗಿರೋ ಉದ್ದೇಶ ಏನು? ಇವತ್ತು ಇವ್ರು ಗೊತ್ತಿಲ್ಲದೇನೆ ಅಲ್ಲಿ ರೆಸಾರ್ಟ್ ಕಟ್ಟಕ್ ಆಯ್ತದ? ಕನ್ನಡ ನಾಡಿಂದ ಅವ್ರನ್ನ ಗಡಿಪಾರು ಮಾಡಬೇಕು ಅಂತ ಈ ಮೂಲಕ ಆಗ್ರಹಿಸುವುದ್ರ ಮೂಲಕ ನಾವು ಒತ್ತಾಯಿಸ್ತೇವೆ. ನೋಡಿ, ಇವತ್ತು ಏನು ಸಾರ್ವಜನಿಕರು ಒಬ್ಬ ಚುನಾವಣೆ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಅವರ ಸಂವಿಧಾನದ ಮುಖಾಂತರ ಅಧಿಕಾರಿಗಳನ್ನ ನೇಮಿಸ್ಕೊಂಡು ಸರ್ಕಾರಿ ಜಾಗಗಳನ್ನ, ಸರ್ಕಾರಿ ಗೋಮಾಳಗಳನ್ನ, ಸರ್ಕಾರಿ ಕೆರೆ ಕಟ್ಟೆಗಳನ್ನ, ಸರ್ಕಾರಿ ಶಾಲೆ ಕನ್ನಡ ಶಾಲೆಗಳನ್ನ, ಎಲ್ಲೇ ಒಂದು ಸರ್ಕಾರದ ಸ್ವತ್ತನ್ನ ಸಂರಕ್ಷಣೆ ಮಾಡಿ ಅಂತ ಅವ್ರಿಗೆ ಅಧಿಕಾರ ಕೊಟ್ಟಿರೋದು. ಇವತ್ತು ಕಬಿನಿ ಜಲಾಶಯದ ಹಿಂಭಾಗ ಇಂಡೀರಲ್ಲಿ ಅಕ್ರಮವಾಗಿ ರೆಸಾರ್ಟ್ಗಳು ಕಟ್ತಾ ಇದ್ರಲ್ಲ, 100 ಎಕರೆ ರೆಸಾರ್ಟ್ ಕಟ್ಟಿದ್ರೆ ಕಬಿನಿ ಜಲಾಶಯಕ್ಕೆ ಮುಂದೆ ಆಗುವ ಅನಾಹುತಕ್ಕೆ ಕಾರಣ ಯಾರು? ಇವತ್ತು ಆನೆಗಳು ಬಂದು ಅಲ್ಲಿ ಸಂಪೂರ್ಣವಾಗಿ ಹೊಟ್ಟೆ ತುಂಬ ಊಟ ಮಾಡಿ ಬಂದು ಅಲ್ಲಿ ನೀರು ಕುಡಿಯುವಂಥ ಸಂದರ್ಭದಲ್ಲಿ ಅದಕ್ಕೆ ಸುಮಾರು 7-8 ಅಡಿ ಮಣ್ಣು ಏರಾಕಿ, ಸಣ್ಣ ಪುಟ್ಟ ಪ್ರಾಣಿಗಳು ಬರೋ ಜಾಗಗಳಿಗೆಲ್ಲ ಮಣ್ಣು ಏರಾಕಿ ನೀವು ಅಕ್ರಮ ರೆಸಾರ್ಟ್ ಕಟ್ಟಿದಿರಲ್ಲ, ಈ ರೆಸಾರ್ಟ್ ಕಟ್ಟಕ್ಕೆ ಅನುಮತಿ ಕೊಟ್ಟಂಥ ಆ ಅವಿವೇಕಿ ಅಧಿಕಾರಿ ಯಾರು? ಈ ಅವಿವೇಕಿ ಅಧಿಕಾರಿಗಳಿಗೆ ಧೈರ್ಯ ತುಂಬುವಂಥ, ಅವ್ರಿಗೆ ಪೌಷ್ಟಿಕಾಂಶ ಕೊಡೋಂಥ ಈ ಏಡಿ ರಾಜಕಾರಣಿಗಳು ಯಾರು? ಇವತ್ತು ನಾವು ಏನು ಈಗ MLAಗಳು MP ಗಳು ಬಂದಿರೋದು ಏನಕ್ಕೆ? ನೊಂದವರಿಗೆ ಆಶ್ರಯ ಆಗೋಕ್ಕೆ, ಕನ್ನಡ ಶಾಲೆಗಳ ಅಭಿವೃದ್ಧಿ ಪಡಿಸೋಕ್ಕೆ, ಸರ್ಕಾರಿ ಸವಲತ್ತುಗಳನ್ನ ಕಟ್ಟೆ ಕಡೆಯ ವ್ಯಕ್ತಿಗೆ ನೀಡೋಕ್ಕೆ, ಹಾಗೂ ಕನ್ನಡ ಶಾಲೆಗಳು ಮತ್ತು ಕೆರೆ ಕಟ್ಟೆಗಳನ್ನ ರಕ್ಷಣೆ ಮಾಡೋಕ್ಕೆ. ಕೆರೆ ಕಟ್ಟೆಗಳನ್ನ, ರಾಜಕಾಲುವೆಗಳನ್ನ, ಸರ್ಕಾರಿ ಗೋಮಾಳಗಳನ್ನ, ಸರ್ಕಾರಿ ಜಾಗವನ್ನು ಆಕ್ರಮಿಸ್ಕೊಂಡ್ಮೇಲೆ ಇವರು ಯಾವ ಸೀಮೆ ದೊಡ್ಡ ನಾಯಕರು ಇವರು ರಾಜಕಾರಣಿಗಳು? ಇವ್ರಿಗೆ ಮಾನ ಮರ್ಯಾದಿಲ್ವಾ? ಅಲ್ಲ ಕಣೆ, ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವೆ, ಜನಸೇವೆ ಮಾಡ್ತೀವಿ ಅಂತ ನೀವು ಜನಾದೇಶದ ಆದೇಶದ ಮೇಲೆ ನಾಯಕರಾಗಿರೋದು ನೀವು. ಸರ್ಕಾರಿ ಗೋಮಾಳಗಳನ್ನ, ಸರ್ಕಾರಿ ಕೆರೆ ಕಟ್ಟೆಗಳನ್ನ, ಕಬಿನಿ ಜಲಾಶಯದ ಹಿನ್ನೀರಿನ ಜಾಗವನ್ನು ಆಕ್ರಮಿಸ್ಕೊಂಡು ಅಕ್ರಮವಾಗಿ ರೆಸಾರ್ಟ್ ಕಟ್ಟಿದಿರಲ್ಲ, ರೆಸಾರ್ಟ್ ಕಟ್ಟೋ ಉದ್ದೇಶ ಏನು? ರೆಸಾರ್ಟ್ ಕಟ್ಟಬೇಕಾದ್ರೆ ಎಲ್ಲಿ ಇವರು ಜನಸಂದಣಿ ಇರೋ ಕಡೆ? ಇವತ್ತು ಮೈಸೂರಿನಲ್ಲೇ ಸಣ್ಣ ಪುಟ್ಟ ಬ್ಯೂಟಿ ಪಾರ್ಲರಲ್ಲೇ ಬೇಕಾದಷ್ಟು ವೇಷವಾಟಿಕೆ ನಡೀತೈತೆ, ಸಣ್ಣ ಸಣ್ಣ ಹೋಟ್ಲುಗಳಲ್ಲೇ ರೆಸಾರ್ಟ್ ನಡೀತೈತೆ. ಇವ್ರು ತಗೊಂಡೋಗಿ ಕಬಿನಿ ಜಲಾಶಯದ ಹಿಂಭಾಗ ರೆಸಾರ್ಟ್ ಕಟ್ಟಿದಿರಲ್ಲ, ಹೆಣ್ಮಕ್ಳ ರಕ್ಷಣೆ ಮಾಡಕ್ಕೆ ಬಂದಿದ್ರೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕೋರೆ. ನಿಮಗೆ ಮಾನ ಮರ್ಯಾದಿಲ್ವೇನ್ರಿ? ನೀವು ನಿಜವಾಗ್ಲೂ ಪ್ರಾಮಾಣಿಕ ರಾಜಕಾರಣ ಮಾಡ್ರಿ. ಈ ರೀತಿ ಅವಿವೇಕಿ ರಾಜಕಾರಣ, ಈ ರೀತಿ ಆಸೆ ಆಕಾಂಕ್ಷೆಗಳನ್ನ ಹಣ ಆಸ್ತಿ ಅಷ್ಟಷ್ಟು ದುಪ್ಪಟ್ಟು ಮಾಡ್ಕೊಳ್ಳೋ ರಾಜಕಾರಣ ಮಾಡಬೇಡಿ, ನಿಮ್ಮ ಜನ್ಮಕ್ಕೆ ಬೇಕಾಕ. ಇವತ್ತು ಆ ಕ್ಷೇತ್ರದ MLA ಚಿಕ್ಕಮಾದವರು ದೈವದೀನರಾದ್ಮೇಲೆ ಅವ್ರ ಮಗ ಅನಿಲ್ ಚಿಕ್ಕಮಾದವರು ಆಯ್ಕೆ ಆಗಿದ್ದಾರೆ. ಈ ಅನಿಲ್ ಚಿಕ್ಕಮಾದವರು MLA ಆಯ್ಕೆ ಆಗಿರೋ ಉದ್ದೇಶ ಏನು? ಇವತ್ತು ಇವ್ರು ಗೊತ್ತಿಲ್ಲದೇ ಅಲ್ಲಿ ರೆಸಾರ್ಟ್ ಕಟ್ಟಕ್ಕೆ ಆಯ್ತದ? ಒಬ್ಬ ನಗರ ಪಾಲಿಕೆ ಅನುಮತಿ ಇಲ್ದೇ ಒಬ್ಬ ಮೋರಿನಾಗಲಿ, ಒಬ್ಬ ಅಂಗಡಿ ಆಗಲಿ, ಒಂದು ಫುಟ್ಪಾತಲ್ಲಿ ಅಂಗಡಿ ಆಗಲಿ, ಏನೇ ಹೋಗಲಿ ಮಾಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಒಬ್ಬ ಶಾಸಕ ಇರೋ ಜಾಗದಲ್ಲಿ ಅಕ್ರಮವಾಗಿ 100 ಎಕರೆ ಆಕ್ರಮಿಸ್ಕೊಂಡು ರೆಸಾರ್ಟ್ ಕಟ್ತಾ ಇದ್ದಾರೆ ಅಂದರೆ ಅನಿಲ್ ಚಿಕ್ಕಮಾದವ್ರು ಬಾಲು ಆಗಿಲ್ವ ಅಲ್ಲಿ? ಅವರ ಪಾಲು ಏನಿಲ್ವಾ? ಅವ್ರ ಅನುಮತಿ ಇಲ್ವಾ? ಆ ರೀತಿ ಅನುಮತಿ ಇಲ್ದೇ ಆ ಹೊರಗಡೆಯಿಂದ ಬಂದು ಆ ರೀತಿ ಆಕ್ರಮಿಸ್ಕೊಳಕ್ಕಾಯ್ತದ? ಅನಿಲ್ ಚಿಕ್ಕಮಾದವ್ರೆ, ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ, ಅಂದರೆ ನಿಮ್ಮ ತಂದೆಯವ್ರ ಮೇಲೆ ಅಪಾರವಾದ ಗೌರವ ಇದೆ. ಆ ಗೌರವ ಉಳಿಬೇಕು ಅಂದರೆ ನೀವು ಪ್ರಾಮಾಣಿಕವಾಗಿ ಅಲ್ಲಿ ಯಾರು ಅಕ್ರಮವಾಗಿ ರೆಸಾರ್ಟ್ ಕಟ್ಟವ್ರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು, ಅದನ್ನೆಲ್ಲ ವಶಪಡಿಸ್ಕೋಬೇಕು, ಅವ್ರನ್ನ ಬಂಧಿಸಬೇಕು, ಅವ್ರನ್ನ ನಮ್ಮ ಕನ್ನಡ ನಾಡಿನ, ನಮ್ಮ ಪವಿತ್ರವಾದಂಥ ಕನ್ನಡ ನಾಡಿಂದ ಅವ್ರನ್ನ ಗಡಿಪಾರು ಮಾಡಬೇಕು ಅಂತ ಈ ಮೂಲಕ ಆಗ್ರಹಿಸುವುದ್ರ ಮೂಲಕ ನಾವು ಒತ್ತಾಯಿಸ್ತೇವೆ.